ಸರ್ ಯಾವ ಬೇಕ್ರಿ ನೀವು ಎಲ್ಲಿಂದ ಮಾಡ್ತಿದ್ದೀರಾ? ಅದ್ ಏನ್ ಸೌಂಡ್ ಬರ್ತಿದೆ? ಯಾವ ಊರ್ ನಿಮ್ದು? ಸರ್ ಗೊತ್ತಿಲ್ಲ, ಇಲ್ಲೇನೋ ಟಿಕ್ 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 ಅಂತ ಐತೆ, ಭಯ ಆಯ್ತೈತೆ, ಬಂದು ತಗೊಂಡೋಗಿ 630 ರೂಪಾಯಿ ತಂದು ಏನ್ ಟಿಕ್ ಟಿಕ್ ಅಂತ ಬಾಂಬ್ಗೆ ಮನೆ ಇಟ್ಕೊಂಡ್ಬಿಟ್ಟಿದ್ರೆ ಹೆಂಗೆ? ಬಾಂಬು? ಯಾವ ಬಾಂಬ್ ಇಡೋಣ ಇಲ್ಲಿ? ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಬಂದು ಗಂಡ ಹೆಂಡ್ತಿಗೆ ಡೀಲ್ ಕೊಟ್ಟಿದ್ದಾರೆ. ಸುನೀಲ್, ನಮ್ಮ ವೈಫ್ದು ಬರ್ತ್ಡೇ ಇದೆ ಇವತ್ತು, ಕಾವ್ಯ ಅಂತ ಇವರು. ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಚರಣ್ ಅವ್ರು ಮೆಸೇಜ್ ಮಾಡಿದರೆ. ಸೊ ಬನ್ನಿ ಇವರಿಗೆ ಒಂದು ಬರ್ತ್ಡೇ ಗಿಫ್ಟ್ ಕೊಡೋಣ. ಹಲೋ ಹಲೋ, ಯಾರು ಮೇಡಮ್? ಇದು ಯಾರು, ಕಾವ್ಯನ ನೀವು ಮಾತಾಡ್ತಾ ಇರೋದು? ಹೌದು. ಇಲ್ಲಿ ನಾನು ಕೊರಿಯರ್ ಹುಡುಗ ಸತೀಶ್ ಅಂತ ಅಂದ್ಬಿಟ್ಟು ಹಾಂ ಇಲ್ಲಿ ನಿಮಗೆ ಒಂದು ಯಾವುದೋ ಒಂದು ಪಾರ್ಸಲ್ ಕಳಿಸಿದ್ದಾರೆ, ರಾಣಿ ಅಂತ ಅಂದ್ಬಿಟ್ಟು. ಹಾಂ ನಾನು ಅರ್ಧ ಗಂಟೆಯಿಂದ ಇಲ್ಲಿ ಲೊಕೇಶನ್ ಹುಡುಕ್ತಾ ಇದ್ದೀನಿ, ಇಲ್ಲಿಲೇ ಸುತ್ತಾಡಿಸ್ತಾ ಇದೆ. ಹೌದಾ? ಯಾವುದೋ ಬರ್ಡೇ ಗಿಫ್ಟ್ ಅಂತ ಏನೋ ಬರ್ದಿದೆ ಇಲ್ಲಿ ಹಿಂದ್ಗಡೆ. ಅಣ್ಣ ನೀವೆಲ್ಲಿದ್ದೀರಾ? ಅಲ್ಲ, ನೀವು ಲೊಕೇಶನ್ ಹೇಳಿ, ಎಲ್ಲಿ ಬರುತ್ತೆ ಇದು? ಅಲ್ಲ ಅಣ್ಣ ನೀವೆಲ್ಲಿದ್ದೀರಾ? ನಾನಿವಾಗ ಇಲ್ಲಿ ಬೇಕ್ರಿ ಹತ್ರ ಇದ್ದೀನಿ. ಬೇಕ್ರಿ ಹತ್ರನಾ? ಎಲ್ಲಿ, ಶ್ರೀನಿವಾಸ್ಪುರನಾ? ಹೌದು. ಹಾಂ ಸರಿ ಅಣ್ಣ, ನಮ್ಮ ಯಜಮಾನ್ ಕಳಿಸ್ತೀನಿ. ಕಳ್ಸರಂತೆ. ಇಲ್ಲಿ ಎಲ್ಲಿ ಬರುತ್ತೆ ಹೇಳಿ, ನಾನೇ ಬಂದ್ಬಿಡ್ತೀನಿ. ನಾನು ಅಲ್ಲಿ ಕೊಟ್ಬಿಟ್ಟು ಅಲ್ಲೇ ಪಕ್ಕದ ರೋಡಲ್ಲಿ ಇನ್ನೊಂದಿದೆ, ಹೋಗ್ತೀನಿ. ಓಕೆ ಅಣ್ಣ. ಇವಾಗ ವೇಣು ಸ್ಕೂಲ್ ಹತ್ರನೇ ತಾನೇ ಬೇಕ್ರಿ ಹತ್ರ? ಹಾಂ ಹಾಂ, ಶ್ರೀನಿವಾಸ್ಪುರದಲ್ಲೇ ಇದ್ದಾರೆ ನಮ್ಮ ಯಜಮಾನ್ರು. ಒಂದು 10 ನಿಮಿಷ ಅಲ್ಲೇ ಬರ್ತಾರೆ. ನಾನು ಇಲ್ಲ ಇಲ್ಲ, ಇದು ಬೇರೆಯವ್ರ ಕೈಲಿ ಕೊಡೋಕ್ಕಾಗಲ್ಲ, ಇದು ಡೈರೆಕ್ಟ್ ನಿಮ್ಮ ಕೈಲೇ ಕೊಡಬೇಕು. ಇಲ್ಲ ನೀವೇ ಬನ್ನಿ, ಅಥವಾ ಅಡ್ರೆಸ್ ಹೇಳಿ. ಇಲ್ಲ ಇಲ್ಲ, ನಾನು ಇವಾಗ ಬರಕ್ಕಾಗಲ್ಲ, ನಾನು ಊರಲ್ಲಿದ್ದೀನಿ. ನಾನು ಬೇರೆ ಕಡೆ ಬಂದಿದ್ದೀನಿ, ನಮ್ಮ ಯಜಮಾನ್ರು ಬರ್ತಾರೆ. ಇಲ್ಲ, ಒಂದು ಕೆಲಸ ಮಾಡಿ, ನಮ್ದು ಕೋರಮಂಗಲದಲ್ಲಿ ನಮ್ದು ಆಫೀಸ್ ಇದೆ, ಸಾಯಂಕಾಲ ಬಂದು ಕಲೆಕ್ಟ್ ಮಾಡ್ಕೊಂಬಿಡಕ್ಕೆ ಹೇಳಿ. ಹಂಗೆ ಡೈರೆಕ್ಟ್ ನಾವು ಬೇರೆಯವ್ರ ಕೈಲಿ ಕೊಡೋಕ್ಕಾಗಲ್ಲ. ಹಲೋ ಹಲೋ, ಅಣ್ಣ ಹೇಳಿ. ಎಲ್ಲಿ ಕಳಿಸ್ತೀರಾ ಮೇಡಮ್? ನಾನು ಏನು ಎತ್ತ ಅಂತಾನೆ ನೀವು ಡೀಟೇಲ್ಸ್ ತಗೊಂಡಿಲ್ಲ, ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಸರ್ ನೀವು ಇಷ್ಟೊತ್ತು ಬಂದ್ಬಿಟ್ಟು ಶ್ರೀನಿವಾಸ್ಪುರ ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಕೋರಮಂಗಲ ಅಂತ ಹೇಳ್ತಾ ಇದ್ದೀರಾ. ಏನ್ ಆಟ ಆಡ್ತಾ ಇದ್ದೀರಾ ನೀವು? ಇವರೇ ಸರಿಯಪ್ಪ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿಸಿ. ನಿಮ್ಮ ಮನೆ ಆಳಲ್ಲ ನಾನು, ನೀವೇ ಬಂದು ಈಸ್ಕೋಬೇಕು, ಇಲ್ಲಾಂದ್ರೆ ಕೋರಮಂಗಲದಲ್ಲಿ ಬಂದು ಈಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಇದೇನು ಏನು ತಲೆಕೆಟ್ಟವ್ರಂಗೆ ಮಾತಾಡ್ತಾ ಇದ್ರಲ್ಲ ನೀವು? ಹೌದು ಸರ್, ಸರಿ ಆಯ್ತು. ನೀವು ಒಂದೊಂದ್ಸಲ ಒಂದೊಂದು ಮಾತು ಮಾತಾಡ್ತಾ ಇದ್ದೀರಾ. ಆಯ್ತು, ಸ್ವಲ್ಪ ತಡಿ, ನಮ್ಮ ಯಜಮಾನ್ ಕಳಿಸ್ತೀನಿ. ನಮಗೂ ಮಾತಾಡಕ್ ಟೈಮ್ ಬೇಕಲ್ವಾ? ಏನು ಮಾತಾಡೋಕೆ ಟೈಮು? ಏನಂದೆ ನಾನು ಹೇಳ್ತಾ ಇಲ್ವಾ? ನಾನು ಹೇಳ್ತಾ ಇರೋ ತಲೆಗೆ ಹೋಗ್ತಾ ಇಲ್ವಾ ನಿಮಗೆ? ನೀವೇ ಬಂದು ಡೈರೆಕ್ಟಾಗಿ ಈಸ್ಕೋಬೇಕು ಅಂತ. ಇಲ್ಲೇನೋ ಸೌಂಡ್ ಬೇರೆ ಬರ್ತಾ ಇದೆ, ಅಲಾರಾಮ್ದು ಟಿಕ್ 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 ಅಂದ್ಬಿಟ್ಟು ಹೆದರಿಕೆ ಆಗ್ತಾ ಇದೆ. ಬಂದು ಬೇಗ ಈಸ್ಕೊಳ್ಳಿ ಅಂತಂದ್ರೆ ಇಲ್ಲಿ ಮನೆ ಸುತ್ತ 3 ರೌಂಡ್ ಹೊಡ್ಸಿದ್ದೀರಾ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ನೀವು. ಎಲ್ಲಿ ಸುತ್ತ ಹೊಡಿತಾ ಇದ್ದೀರಾ? ಯಾವ ಊರಲ್ಲಿದ್ದೀರಾ ನೀವು? ಕೋಲಾರದಲ್ಲೇ ಹೇಳ್ತಾ ಇರೋದು. ಈಗ ನಾವು ಬರಕ್ ಆಗಲ್ಲ, ನಮ್ಮ ಯಜಮಾನ್ರು ಬರ್ತಾರೆ, ಕೊಡಿ. ನಿಮ್ಮ ಯಜಮಾನ್ರು ಬರ್ತಾರೆ, ಕೊಡಿ ಅಂತಂದ್ರೆ ಹೆಂಗೆ ಕೊಡೋದು? ಕೊಡಿ, ಇಲ್ಲ ಡೈರೆಕ್ಟ್ ಆಗಿ ಎಲ್ದೂರ್ಗೆ ಬನ್ನಿ, ತಗೊಳ್ತೀನಿ. ರೀ, ನಿಮ್ಗೆ ಹೇಳ್ತಿರೋ ತಲೆಗೆ ಹೋಗ್ತಾ ಇದೆಯಾ? ಇಲ್ಲಿ ಏನೋ ಟಿಕ್ ಟಿಕ್ ಅಂತ ಸೌಂಡ್ ಬೇರೆ ಬರ್ತಾ ಇದೆ, ಭಯ ಆಗ್ತಾ ಇದೆ. ಬಂದು ಈಸ್ಕೊಂಡು ಹೋಗಿ, ಇಲ್ಲ ಅಂತಂದ್ರೆ ಬೇಕ್ರಿ ಹತ್ರ ಕೊಟ್ಟಿರ್ತೀನಿ. ಮತ್ತೆ ಬೇಡ ಬನ್ನಿ. ಹಲೋ, ಇವರೇ ಪದೇ ಪದೇ ಕಟ್ ಮಾಡಿ ನನಗೂ ಸುಮ್ಮನೆ ಇಲ್ಲಿ ರೈಡ್ ಮಾಡಿಸ್ಬೇಡಿ. ಇವಾಗ ಇನ್ನೊಂದು 1/4 ಗಂಟೆ ಇಲ್ಲಿ ಬೇಕ್ರಿ ಹತ್ರ ಇರ್ತೀನಿ. ಅದ್ಯಾರೋ ನಿಮ್ಮ ಗಂಡನ ಯಾರನ್ನೋ ಕಳಿಸಿ ಇಲ್ಲಿ. ಹೆಂಗವ್ರೆ ನೋಡಕ್ಕೆ ಅವರು? ಸ್ವಲ್ಪ ಕುಳ್ಳಕ್ಕಿದ್ದಾರೆ, ಹಾಂ, ಶಾರ್ಟ್ಸ್ ಹಾಕೊಂಡಿರ್ತಾರೆ, ಬರ್ತಾರೆ ಈಗ. ನೀವು ಒಂದು ಕೆಲಸ ಮಾಡಿ, ಕನೆಕ್ಟ್ ಮಾಡಿ ಅವ್ರಿಗೆ ಒಂಚೂರು ಹೇಳ್ಬಿಡ್ತೀನಿ ಕರೆಕ್ಟಾಗಿ. ಸರಿ ಆಯ್ತು. The person you are speaking with has put your call on hold. ಹಲೋ, అరే ಹಾ కాన్ఫరెన్స్ కాల్ లో ఉండారు మాట్లాడు ఆడ బేకరీ దగ్గర కట్టాడు ముప్ప. ಹಲೋ ಸರ್, ಯಾರು ಸರ್ ನೀವು? ಕೊರಿಯರ್ ಹುಡುಗ ಮಾತಾಡ್ತಾ ಇರೋದು ನಾನು. ಸರ್, ಯಾವ ಕೊರಿಯರು? ಎಲ್ಲಿಂದ ಮಾತಾಡ್ತಿದ್ರ? ಅದೇನಂದ್ ಮಾತಾಡ್ತಾ ಇದ್ರ? ನಿಮ್ಗೆ ಅರ್ಥ ಆಗ್ತಿಲ್ವಾ? ಅಯ್ಯೋ, ಯಾವ ಕೊರಿಯರ್ ನೀವು? ಸರ್ ಇಲ್ಲಿ ಬೇಕ್ರಿ ಹತ್ರ ಬನ್ನಿ. ನೀವು ಸುಮ್ಮನೆ ಬಾಯಿ ಬಂದಂಗೆ ಇಲ್ಲಿ ನೀವು ಬಡಬಡ ಅಂತ ಮಾತಾಡಬೇಡಿ ನೀವು. ಯಾವ ಬೇಕ್ರಿ? ನಮ್ಗೆ ಗೊತ್ತಿಲ್ಲ. ಯಾವ ಬೇಕ್ರಿ, ಯಾವ ಸರ್ಕಲ್ ಅಲ್ಲಿ ಇದೀರಾ ನೀವು? ಈ ಅಮ್ಮ ಒಂಥರ ಮಾತಾಡ್ತಾರೆ, ನೀವು ಒಂಥರ ಮಾತಾಡ್ತೀರಾ. ನೀವ್ಯಾರು ಕುಳ್ಳಕ್ಕೆ ಶಾರ್ಟ್ಸ್ ಹಾಕೊಂಬತ್ತೀರಾ ಅಂತಂದ್ರು. ಇನ್ನ ಏನ್ ಕಾಲ್ ಅಲ್ಲ, ಕೊರಿಯರ್ ಅಂದ್ರೆ ಏನೋ ಅದ್ರೊಳಗೆ ಟಿಕ್ ಟಿಕ್ ಅಂತೀರಾ, ಮತ್ತೆ ಏನ್ ಟಿಕ್ ಟಿಕ್ ಅಂತ ಏನ್ ಮಾಡ್ತಾ ಇದ್ದೀರಾ? ಅದೇನೋ ಗೊತ್ತಿಲ್ಲ ಸರ್. ಈಗ 630 ರೂಪಾಯಿ ಕ್ಯಾಶ್ ತಗೊಬನ್ನಿ, ತಂದ್ಬಿಟ್ಟು ಈಸ್ಕೊಂಡೋಗಿ ಸರ್. ಸುಮ್ಮನೆ ನಮಗೂ ನಿಮ್ಗೂ ಯಾಕೆ ಜಗಳ? ಅದು ಎಲ್ಲಿಗೆ ಬರ್ಬೇಕಂದ್ರೆ ನೀವು ಅದೇನೋ ಮಾತಾಡ್ತಾರಲ್ಲ, ನೀವು ಎಲ್ಲಿಗೆ ಬರ್ಬೇಕಂತ ಹೇಳಿದ್ರು ಅಲ್ಲಿ ಇಲ್ಲಿ ಬೇಕಾದ್ರೆ 1000 ಬೇಕ್ರಿ ಇರ್ತಾವೆ. ಎಲ್ಲಿಗೆ ಬರ್ಬೇಕು? ಮಾವ್, ಇದೇನು ಒಳ್ಳೆ ಗಡ್ಗಮ್ಮ ನಿಂತೀರ ಮಾತಾಡಿ. ಅದೇನೋ ಗಂಡಂಗೆ ಲೈನ್ಗೆ ಹಾಕ್ಬಿಟ್ಟಿಲ್ಲ. ಕರೆಕ್ಟ್ ಆಗಿ ಮಾತಾಡಿ ನೀವು. ಅಲ್ಲ ಯಾವ ಬೇಕ್ರಿ ಏನು ಎತ್ತ ಕರೆಕ್ಟ್ ಆಗಿ ಹೇಳಿ. ಅಯ್ಯೋ, ನೀವೇ ಸ್ಕೂಲು ಬೇಕ್ರಿ ಅಂತ ಅಂದ್ಬಿಟ್ಟು ಇವಾಗ 630 ರೂಪಾಯಿ ಅಂದ ತಕ್ಷಣ ನೀವೇನು ರೂಟೇ ಚೇಂಜ್ ಮಾಡ್ತಾ ಇದ್ರಲ್ಲ ಗಂಡ ಹೆಂಡ್ತೀರಿ ಇಬ್ರುವೆ? ಅಲ್ಲ ಯಾವ ಬೇಕ್ರಿ, ಯಾವ ಊರು? ಏನ್ ಬುಕ್ ಅಲ್ಲಮ್ಮ, ಯಾರಮ್ಮ ಅದು? ಏನ್ ಬುಕ್ ಮಾಡಿದ್ರಿ ಸರ್? ಯಾವ ಬೇಕ್ರಿ ನೀವು ಎಲ್ಲಿಂದ ಮಾಡ್ತಿದ್ದೀರಾ? ಅದ್ ಏನ್ ಸೌಂಡ್ ಬರ್ತಿದೆ? ಯಾವ ಊರ್ ನಿಮ್ದು? ಸರ್ ಗೊತ್ತಿಲ್ಲ, ಇಲ್ಲೇನೋ ಟಿಕ್ 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 ಅಂತ ಐತೆ, ಭಯ ಆಯ್ತೈತೆ. ಬಂದು ತಗೊಂಡೋಗಿ 630 ರೂಪಾಯಿ ತಂದು. ಏನ್ ಟಿಕ್ ಟಿಕ್ ಅಂತ ಬಾಂಬ್ಗೆ ಮನೆ ಇಟ್ಕೊಂಡ್ಬಿಟ್ಟಿದ್ರೆ ಹೆಂಗೆ? ಬಾಂಬು? ಯಾವ ಬಾಂಬ್ ಇಡೋಣ ಇಲ್ಲಿ? ನಾನು ಯಾಕೆ ಸರ್ ಬಾಂಬ್ ಇಡ್ಲಿ?
ಹಾಂ ಮತ್ತೆ ಟಿಕ್ 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 ಅಂತ ಇದೆ ಅಂತ ಹೇಳ್ತಾ ಇದ್ರಲ್ಲ. ಅಲ್ಲ 630 ರೂಪಾಯಿ ಅಂದ ತಕ್ಷಣ ನೀವು ದುಡ್ಡು ಕೊಡ್ಬೇಕಾಯ್ತದೆ ಅಂತ ಅಂದ್ಬಿಟ್ಟು ಏನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರಲ್ಲ ನೀವು. ಸರ್ ಈಗ 460 ಆದ್ರೆ ಕೊಡ್ತೀವಿ, ನೀವೇ ನಂಗೆ ಮಾತಾಡ್ತೀರಾ ನೀವು? ಮತ್ತೆ ಇಲ್ಲಿ ಬನ್ನಿ ಅಂತಂದ್ರೆ ಇದಿಲ್ವಾ ನಮ್ಗೆ? ಪರಿವಾರ ಅವ್ರು ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡಿ ಆಯ್ತಾ. ನೀವು ಅಷ್ಟೇ. ಮಾತಾಡಕ್ ಬರ್ಬೇಡಿ. ನೀವು ಅಷ್ಟೇ ಕಸ್ಟಮರ್ ಹೆಂಗಿರ್ಬೇಕು ಹಂಗಿರಿ. ಲೊಕೇಶನ್ ಯಾವ್ದು, ಎಲ್ಲಿದ್ದೀರಾ, ಏನು ಅದ್ರ ಮೇಲೆ ಹಾಕಿರೋ ಲೊಕೇಶನ್ ಹಾಕಿರೋ ನಿಮ್ಗೆ ಕಳ್ಸಿರ್ತಾರ. ಅಲ್ಲ ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಫಸ್ಟ್ ಸರ್ ಯಾವ ಕೊರಿಯರ್ ನಿಮ್ದು, ಯಾವ ಊರು, ಯಾವ ಕೊರಿಯರ್ ನಿಮ್ದು, ಯಾವ ಪ್ಲೇಸು? ಬಾಯಿ ಮುಚ್ಕೊಂಡು ಒಬ್ರು ಮಾತಾಡ್ರಿ ನೀವು. ಇಬ್ಬಿಬ್ರಿಗೆ ಉತ್ತರ ಕೊಡಕ್ಕಾಗಲ್ಲ. ನನ್ಗೇನು ಬೊಂಬಾಯಿ ಅಲ್ಲ ನಿಮ್ಗಳ ಥರ. ಸರ್ ಬಾಯಿ ಮುಚ್ಕೊಂಡು ಗಿಚ್ಕೊಂಡು ಬಾಯಿ ಕೊಟ್ಟಿರೋದೇನಕ್ಕೆ? ಯಾವಮ್ಮ ಒಂಥರ ಮಾತಾಡ್ತಾರೆ, ನೀವು ಒಂಥರ ಉಲ್ಟಾ ಸೀದಾ ಮಾತಾಡ್ತೀರಾ. ಯಾರ ಹತ್ರ ಅಂತ ಮಾತಾಡ್ಬೇಕು ನಾನು? ಆಯ್ತು ಅಲ್ಲ ನೀವು ಮಾಡಿರೋ ಕೊರಿಯರ್ ಅಂತ ಒಂದೊಂದು ದಿವಸ ಚೆನ್ನಾಗಿ ಮತ್ತೆ ಮಾತಾಡ್ತಿರಲ್ಲ. ಸರ್ ಒಂದ್ ನಿಮಿಷ ಇರಿ, ನೀವು ಬಾಯಿ ಮುಚ್ಕೊಂಡಿರಿ. ಮೊನ್ನೆ ನಿಂಗೆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ 17ನೇ ಫ್ಲೋರ್ನಲ್ಲಿ ಇದ್ದೀನಿ, ನಮ್ಮ ಯಜಮಾನ್ರು ಬಂದು ಇಸ್ಕೋತಾರೆ ಅಂತ ಅಂದ್ಬಿಟ್ಟು ಗೇಟ್ ಹತ್ರ ಇನ್ನೇವನೋ ಬಂದು ಇಸ್ಕೊಂಬಿಟ್ಟು ಅವನೇ ಆಮೇಲೆ ನೋಡಿದ್ರೆ ನಮಗೆ ಕೊಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಹಾಕೊಂಡು ನನ್ನ ಮೇಲೆ ಅದು ಯಾವುದೋ ಒಂದಮ್ಮ ಗಂಡ ಬನ್ನೋ ಇನ್ನೊಬ್ಬ ಬನ್ನೋ ಯಾರೋ ಈ ಅಮ್ಮನು ಹಿಂಗೆ ಅಂತಾರೆ ಶೆಡ್ಡಿ ಹಾಕೊಂಡು ಕುಳ್ಳಿಗೆ ಬರ್ತಾರೆ ಅಂತ. ಯಾರ್ಯಾರ ಇಲ್ಲಿ ಹೋಯ್ತಾ ರೋಡಲ್ಲಿ ಹೋಯ್ತಾ ಬರೋ ಶೆಡ್ಡಿ ಹಾಕೊಂಡಿರೋನೆಲ್ಲ ನೋಡ್ತಾ ಕೂತ್ಕೊಳ್ಳ ನಾನು. ಎಲ್ಲಿದ್ದೀರಾ ಸರ್ ಶ್ರೀನಿವಾಸಪುರದಲ್ಲಿ ನೀವು? ಏ ಕರೆಕ್ಟಾಗಿ ಅಂದ್ರೆ ಹೆಂಗೆ ಹೇಳ್ಬೇಕು ನಾನು? ಕರೆಕ್ಟ್ ಆಗಿ ನೀವು ಯಾವ ಪ್ಲೇಸ್ ಅಲ್ಲಿ ಇದೀರಾ, ಯಾವ ರೋಡ್ ಅಲ್ಲಿ ಇದೀರಾ, ಎಲ್ಲಿದ್ದೀರಾ ಕರೆಕ್ಟ್ ಆಗಿ ಹೇಳ್ರಿ. ಏನ್ ಅಡ್ರೆಸ್ ಹೇಳಕ್ ಬರಲ್ವಾ? ನೀವು ಎಂತ ಕೊರಿಯರ್ ಮೆನ್? ನೀವು ಹುಚ್ಚ ಬಂದಂಗೆ ಆಡ್ಬೇಡಿ ನಂತವ. ಸ್ವಲ್ಪ ಹುಡ್ತಾ ಬುದ್ಧಿ. ಅಲ್ಲ ನಾವು ಹುಚ್ಚಿಲ್ಲ, ಕರೆಕ್ಟ್ ಆಗಿ ಇದೀವಿ. ನೀವ್ ಎಲ್ಲಿದ್ದೀರಾ, ಕರೆಕ್ಟ್ ನೀವ್ ಯಾರು, ಎಲ್ಲಿದ್ದೀರಾ, ಪ್ಲೇಸ್ ಹೇಳಿ, ಅಲ್ಲಿ ಬರ್ತಾರ ಅವರು. ಸುಮ್ನೆ ತಲೆ ಕೆಡ್ಸ್ಕೊಬೇಡಿ. ತಲೆ ಕೆಡ್ಸ್ಕೊತಾರ ನಾನಲ್ಲ, ನೀವೇ ಹುಡ್ತಾ ಬುದ್ಧಿ ಸಹ ಹಿಂಗೆ ತಲೆ ಕೆಟ್ಟವ್ರಂಗೆ ಆಡ್ತಿರೋದು. ನಾವು ತಲೆ ಕೆಟ್ಟಿಲ್ಲ, ನಾವು ಚೆನ್ನಾಗೇ ಇದೀವಿ. ನೀವು ಕರೆಕ್ಟ್ ಆಗಿ ಅಡ್ರೆಸ್ ಹೇಳೋದ್ ಕಳೀರಿ ಫಸ್ಟ್. ಅಲ್ಲಲ್ಲ ನೀವು ಕೊರಿಯರ್ ಮ್ಯಾನ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಹುಡ್ತಾ ಬುದ್ಧಿ ಸಹ ನೀವು ತಲೆ ಕೆಟ್ಟವ್ರಂಗೆ ಆಡ್ತಿರೋದು. ಊಟದ ಬುದ್ಧಿ ದಿವಸ ಆದ್ರೇನು ಯಾವ ದಿವಸ ಆದ್ರೆ ಕರೆಕ್ಟ್ ಆಗಿ ಹೇಳ್ರಿ. ಏನಂದ್ರೆ ಮಾತಾಡ್ಬೇಡಿ. ಏನಂದ್ರೆ ಏನು ಮಾತಾಡ್ತಿಲ್ಲ, ಕನ್ನಡನೇ ಮಾತಾಡ್ತಿರೋದು. ಅಲ್ಲ ನೀವು ಕರೆಕ್ಟ್ ಆಗಿ ಮಾತಾಡೋದ್ ಕಲೀರಿ ಫಸ್ಟ್. ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಹಂಗೆಲ್ಲ. ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಮ ಚರಣ್ ಅವರೇ ನಿಮ್ಮ ನಂಬರ್ ಕಳಿಸಿ ನಿಮಗೆ ಕಾಗ್ಯಾರ್ಸಕ್ಕೆ ಹೇಳಿದ್ರು. ನಿಮ್ಮ ಯಜಮಾನ್ರ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸುನಿಲ್ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮಗೂ ಕೂಡ ಚರಣ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್, ಬೊಮ್ಮಾಟಾಗಿರೋ ಇವತ್ತಿನ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಎಪಿಸೋಡಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.